ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಾಂತೂನ್ ನೇಷನ್ ಲವರ್. ಹಾಗೆ ನೋಡ್ತಾ ಇರ್ಬೋದು, ತುಂಬ ಜನಕ್ಕೊಂದು ಡೌಟ್ ಇದೆ, ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಅಂತೇಳಿ. ಸೊ ನೋಡ್ತಾ ಇರ್ಬೋದು ನೋಡಿ, ಅಪ್ಲಿಕೇಶನ್ನು ಈ ವೀಕ್ ಅಥವಾ ಈ ಫೆಬ್ರವರಿ ಒಳಗಡೆ ಅನೌನ್ಸ್ ಆಗುತ್ತೆ ಇವತ್ತೆಲ್ಲ ನಾಳೆ. ಯಾಕಂತಂದರೆ ಸ್ವಲ್ಪ ಕೆಲವೊಂದು ಅಪ್ಡೇಟ್ಗಳು ಇದರಲ್ಲಿ ಆಗಿದೆ. ಈಗ ನೋಡ್ತಾ ಇದ್ರೆ ರ್ಯಾಲಿ ನೋಟಿಫಿಕೇಷನ್ ಒಳಗಡೆ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ನೋಟಿಫಿಕೇಷನ್ ಆದರೆ ಬಂದಿಲ್ಲ. ಅಫಿಷಿಯಲ್ ವೆಬ್ಸೈಟಲ್ಲಿ ಬರೋ ತನಕ ಇದ್ರ ಬಗ್ಗೆ ಯಾವುದೇ ಒಂದು ತಪ್ಪು ಮಾಹಿತಿಯನ್ನು ನಾನು ಕೊಡೋಕ್ಕೆ ಹೋಗಲ್ಲ. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳಿ ಸುಮ್ಮನೆ ಹೇಳ್ಬಾರ್ದು, ಅದು ಯಾರಿಗೂ ಗೊತ್ತಾಗಲ್ಲ. ಸೊ ನೋಡ್ತಾ ಇರ್ಬೋದು, ಏನೇ ಬಂದರೂ ಇಲ್ಲಿ ಬರುತ್ತೆ. ಇಲ್ಲೇನು ನಿಮಗೆ ಕಾಣ್ತಿದೆ ಅಲ್ವಾ, ಇನ್ನು ಟೆಂಟೇಟಿವ್ ರ್ಯಾಲಿ ಪ್ಲ್ಯಾನ್ ಅಗ್ನಿವೀರ್ ಆ್ಯಂಡ್ ರೆಗ್ಯುಲರ್ ಕ್ಯಾಡರ್. ಇಲ್ಲಿ 2024-25 ಯಾವ ರೀತಿ ಲೀಸ್ಟ್ ಬಂದಿತ್ತೋ ಅಂದರೆ ಅದ್ರಲ್ಲಿ ಕೊಟ್ಟಿರ್ತಾರೆ ಯಾವ ಇಯರ್ ಓದು ರ್ಯಾಲಿ ಎಲ್ಲಿ ನಡೆಯುತ್ತೆ ಅಂತೇಳಿ. ಈಗ ಸಪೋಸ್ ಆಗಿ ನೋಡ್ಬೇಕಂದ್ರೆ ಬೆಳಗಾವಿ ಇಯರು ಬಂದುಬಿಟ್ಟು ಕೊಪ್ಪಳದಲ್ಲಿ ನಡೆಯಿತು, ಇದೇ ರೀತಿ ಬೆಂಗಳೂರು ಬಂದುಬಿಟ್ಟು ಮಡಿಕೇರಿಲಿ ನಡೀತು. ಹಾಗೆ ಈ ರೀತಿ ಅಪ್ಡೇಟು ಮೊದಲು ಬರುತ್ತೆ. ಇದಾದ ನಂತರ ಅಪ್ಲಿಕೇಶನ್ ಡೇಟ್ ಎಲ್ಲ ಬರುತ್ತೆ. ಅಪ್ಲಿಕೇಶನ್ ಯಾವಾಗ ಆಗಬೇಕು, ಹಾಗೆ ಯಾವಾಗ ನಿಮ್ಮ ಒಂದು ರ್ಯಾಲಿ ಇದೆ, ಎಕ್ಸಾಮ್ ಡೇಟ್ ಬರುತ್ತೆ. ಇದಾದಮೇಲೆ ರ್ಯಾಲಿ ನಡೆಯುವಂಥ ಡೇಟ್ ಸಹ ಅನೌನ್ಸ್ ಆಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ರ್ಯಾಲಿ ನಡೆಯುವಂಥ ಡೇಟ್ ಫಿಸಿಕಲ್ ಇರುತ್ತಲ್ಲ, ಅದು ಚೇಂಜ್ ಆಗುತ್ತೆ. ಆದರೆ ಎಕ್ಸಾಮ್ ಮಾತ್ರ ಚೇಂಜ್ ಆಗೋಲ್ಲ. ಏನಾದರೂ ಆದರೆ ಚೇಂಜ್ಮೆಂಟ್ ಆಗುತ್ತೆ, ನೋಟಿಫಿಕೇಷನ್ ಒಳಗಡೆ ಬಂದುಬಿಡುತ್ತೆ. ಈಗ ಯಾರ್ಯಾರು ಆಲ್ರೆಡಿ ರಿಸಲ್ಟ್ ವೇಟ್ ಮಾಡ್ತಿದ್ದಾರೆ ಅಂದರೆ ಬೆಳಗಾವಿ ಇರೋದವ್ರಿಗೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಅವರು ಸಹ ಅಪ್ಲಿಕೇಶನ್ನ ಹಾಕ್ಬೋದು. ನಿಮ್ಮ ರಿಸಲ್ಟ್ಗಿಂತ ಮುಂಚೆ ಬಂದಿಲ್ಲ, ಅಪ್ಲಿಕೇಶನ್ ಓಪನ್ ಆಯ್ತಂದ್ರೆ ಹಾಕಿರಿ, ಏನೂ ಪ್ರಾಬ್ಲಮ್ ಇಲ್ಲ. ರಿಸಲ್ಟ್ ಬಂದಮೇಲೆ ನೀವು ಅದರ ಮುಂದಿನ ಪ್ರೊಸೆಸ್ನ ಮಾಡೋದಂಥ ಅವಶ್ಯಕತೆ ಇರಲ್ಲ. ನೀವು ಸೆಲೆಕ್ಷನ್ ಆದರೆ ನೀವು ಸೀದಾ ಏರೋಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡ್ಬೋದು. ಪ್ರೆಸೆಂಟಾಗಿ ಯಾವುದೇ ರೀತಿಯಾದ ಒಂದು ನೋಟಿಫಿಕೇಷನ್ ಇಲ್ಲ. ಸುಮ್ಮನೆ ನಾನು ಯಾವುದೇ ರೀತಿಯಾದ ಒಂದು ವೀಡಿಯೋನ ಪಾಲ್ತು ಅಂದರೆ ಸುಮ್ಮನೆ ಕೆಲಸಕ್ಕೆ ಬರೆದ ವೀಡಿಯೋಗಳನ್ನ ಟೈಮ್ ವೇಸ್ಟು ಮಾಡೋಕ್ಕೆ ಹೋಗಲ್ಲ, ಬ್ಯುಸಿ ಇರ್ತೀನಿ, ಹಾಗಾಗಿ ಹಾಕಿರಲ್ಲ. ಸೊ ಡೇಟ್ ಬಂದುಬಿಟ್ಟು ಡೇಟ್ ಸಹ ಸುಮ್ಮನೆ ಹೇಳೋದು ತಪ್ಪಾಗುತ್ತೆ. ಈ ಡೇಟ್ನವ್ರು ಎಲಿಜಿಬಲ್ ಇರ್ತಾರೆ, ಆ ಡೇಟ್ನಲ್ಲಿ ಎಲಿಜಿಬಲ್ ಇರ್ತಾರೆ ಅಂತ ಏನಿಲ್ಲ. ಹೋದ ವರ್ಷ ಏನು ಡೇಟ್ ಇತ್ತು ಅದಕ್ಕೊಂದು ವರ್ಷ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಆಗುತ್ತೆ. ಹಾಗೆ NCC ಸ್ಪೆಷಲ್ ಎಂಟ್ರಿ ಸ್ಕೀಮ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಮಾಡ್ತೀನಂತೆ. ಈಗ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಬಿಟ್ಟಿಲ್ಲ. ಸೊ ಚೆನ್ನೈದೊಂದು ಅಗ್ನಿವೀರೆಲ್ಲ ಏನೇನು ಬಿಟ್ಟಿದ್ರು ಆ ಒಂದು ಡಿಪಾರ್ಟ್ಮೆಂಟ್ ತಕ್ಕನ ರಿಸಲ್ಟ್ನ ಬಿಟ್ಟಿದ್ದಾರೆ ಅಷ್ಟೇ. ಇನ್ನು ಯಾವುದೇ ರೀತಿಯಾದಂಥ ನ್ಯೂ ಅಪ್ಡೇಟ್ ಬಂದಿಲ್ಲ. ಇಷ್ಟು ದಿನ ಏನಕ್ಕೆ ವೇಟ್ ಆಗ್ತಿತ್ತು ಅಂತಂದರೆ, ಸೊ ಬಜೆಟ್ ಆದಮೇಲೆ ಬಿಡ್ತಾರಂತ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು ಕೆಲವೊಂದು ಕಡೆಯಿಂದ, ಗೊತ್ತಿರೋ ಕ್ಲರ್ಕ್ಗಳಿಂದ ಅಲ್ಲಿ ಇಲ್ಲಿ ತಿಳ್ಕೊಂಡಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಅಕ್ಯುರೇಟಾಗಿ ನಾಳೆನೇ ಬಿಡ್ತಾರೆ, ಇವತ್ತು ಸಾಯಂಕಾಲ ಬಿಡ್ತಾರೆ, ಯಾರ ಅಪ್ಪನಿಗೂ ಗೊತ್ತಾಗಲ್ಲ. ಇದರಲ್ಲಿ ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ, ಸರಿನಾ? ಈಗ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಕೆಲಸ ಏನಿದ್ರು ಈ ಡ್ರೆಸ್ ಹಾಕ್ಕೊಳಕ್ಕೆ ಪ್ರಯತ್ನ ಮಾಡಿ. ಈ ಡ್ರೆಸ್ ಹಾಕ್ಕೊಳಕ್ಕೆ ಏನು ಪ್ರಯತ್ನ ಮಾಡಬೇಕು ಈಗ ನೀವು ಅಂತಂದರೆ, ಎಕ್ಸಾಮ್ ಪ್ರಿಪ್ರೇಷನ್ ಆಗಬೇಕಂತೇಳಿ ಅಪ್ಲಿಕೇಶನ್ ಹಾಕಿದ ಮೇಲೆ ಆಗೋದಲ್ಲ, ನೀವು ಆಲ್ರೆಡಿ ಆಗಿರಬೇಕು. ಯಾಕಂತಂದರೆ ಎಕ್ಸಾಮ್ ಬಂದುಬಿಟ್ಟು ಮಾರ್ಚಲ್ಲಿ ನಡಿಬೋದು, ಏಪ್ರಿಲಲ್ಲಿ ನಡಿಬೋದು. ನೀವು ಅಪ್ಲಿಕೇಶನ್ ಹಾಕಿ ಪ್ರಿಪೇರ್ ಆಗ್ತೀನಿ ಅನ್ನೋದು ಕಷ್ಟ. ಸೊ ಯಾರೋ ಟ್ಯಾಲೆಂಟ್ ಇದ್ದವರು ಪಾಸ್ ಆಗ್ತಾರೆ. ಹಾಗೆ ಸ್ವಲ್ಪ ನಾವು ಟ್ಯಾಲೆಂಟ್ ಇಲ್ಲಪ್ಪ, ಸ್ವಲ್ಪ ಅಷ್ಟೊಂದು ಮೈಂಡ್ ಸೆಟ್ ಇಲ್ಲ ಅಂತಂದರೆ ನೀವು ಕೋಚಿಂಗ್ ತೊಗೋಬೇಕಾಗುತ್ತೆ, ಚೆನ್ನಾಗಿ ಓದಬೇಕಾಗುತ್ತೆ. ನಿಮಗೆ ಸಿಲೆಬಸ್ ಗೊತ್ತಿಲ್ಲ ಅಂದರೆ ತೊಂದರೆ ಆಗುತ್ತೆ. ಮೊದಲು ಸಿಲೆಬಸ್ ಏನಿದೆ ಅಷ್ಟಕ್ಕೆ ಓದ್ಕೊಳ್ಳಿ. ಅದನ್ನು ಬಿಟ್ಟು ಇವತ್ತಿನವರೆಗೂ ಇಂಡಿಯನ್ ಆರ್ಮಿ ಒಳಗಡೆ ಹೊರಗಿಂದ ಏನೂ ತೆಗ್ದಿಲ್ಲ. ಸೊ ಏನು ಸಬ್ಜೆಕ್ಟ್ ಇರುತ್ತೋ ಅದೇ ಸಬ್ಜೆಕ್ಟ್ನ ಕಡೆ ಗಮನ ಕೊಡಿ. ಒಳ್ಳೊಳ್ಳೆ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಒಳ್ಳೆ ಒಂದು ನಾಲೆಡ್ಜ್ನ ತೊಗೊಳ್ಳಿ. ನೀವು ಯಾವುದರಲ್ಲಿ ವೀಕ್ ಇರ್ತಾರೋ ಅದಕ್ಕೆ ಮಾತ್ರ ಕಾನ್ಸಂಟ್ರೇಷನ್, ಅದಕ್ಕೆ ಮಾತ್ರ ಗಮನ ಕೊಡಿ. ಬೇರೆದಕ್ಕೆಲ್ಲ ಗಮನ ಕೊಡೋಕ್ಕೆ ಹೋಗಬೇಡಿ. ನಿಮಗಿಂತ ಸೀನಿಯರ್ ಅಂದರೆ ಸೆಲೆಕ್ಷನ್ ಆಗಿರೋರು, ಅಕಸ್ಮಾತ್ ಬೇರೆ ಜಾಬ್ಗಳಲ್ಲಿ ಟ್ಯಾಲೆಂಟ್ ಇರ್ತಾರೆ. ಈಗ ಸಿವಿಲ್ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿ ತುಂಬಾ ಕಷ್ಟ. ಅದಕ್ಕೋಸ್ಕರ ನೀವು ಆರ್ಮಿಗೆ 60% ಎಫರ್ಟ್ ಹಾಕಿದರೆ ಆರ್ಮಿ ಜಾಬ್ ಆಗುತ್ತೆ. ಈಗ ಸಿವಿಲ್ PC-ಗೆ ದೊಡ್ಡ ಓದ್ತಿರ್ತಾರಲ್ಲ ಅಂಥವ್ರ ಹತ್ರ ಸಜೆಷನ್ ತೊಗೊಳ್ಳಿ, ಏನು ಮಾಡಬೇಕು ಏನಿಲ್ಲ ಅಂತೇಳಿ. ಇದಾದ ನಂತರ ನಿಮ್ಮದು ರನ್ನಿಂಗ್ ಬರುತ್ತೆ. ರನ್ನಿಂಗ್ ಬಂದಾಗ ನಿಮ್ಮ ಹತ್ರ ಸೀನಿಯರ್ ಮೋಸ್ಟ್ಗಳು ಏನು ಮಾಡಬೇಕು, ರನ್ನಿಂಗ್ ರ್ಯಾಲಿ ಪಾಸ್, ಅವ್ರ ಹತ್ರ ನೀವು ಅವ್ರ ಹತ್ರ ಹೋಗಿ ಏನೇನು ಮಾಡಬೇಕು ಏನೇನಂತ ಅವ್ರ ಹತ್ರ ತಿಳ್ಕೊಬೇಕು ಅಷ್ಟೇ. ಅದು ಬಿಟ್ಟು ಜಾಸ್ತಿ ಇದ್ರ ಕಡೆ ಗಮನ ಕೊಡೋಕೆ ಹೋಗಬೇಡಿ. ABCD ಅನ್ನೋ ಆಪ್ಷನ್ ಇರಬೇಕು. A ಸಿಗಲಿಲ್ಲ ಅಂದರೆ B ಕಡೆ ಹೋಗೋಣ ಅಂತ ಹೇಳಬೇಕು. ಜೀವನ ಕಷ್ಟ ತುಂಬ, ಒಂದೊಂದು ದಿನವೂ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಹೇಳೋದಂದರೆ ಒಂದೇ ಕೆಲಸ ಅಂತೇಳಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಪ್ರಪಂಚದಲ್ಲಿ ದೇಶ ಸೇವೆ ಮಾಡೋಕ್ಕೆ ತುಂಬಾ ಕೆಲಸಗಳಿವೆ, ಆಯಿತಾ? ಈ ಇಂಡಿಯನ್ ಆರ್ಮಿ ಏಜ್ ಇರೋ ತಕ್ಕನ ಪ್ರಯತ್ನ ಮಾಡಿ. ಇದಿಲ್ಲ ಅಂತಂದರೆ BSF ಇದೆ, SSC, CRPF, ಎಷ್ಟೋ ಡಿಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ ಸಹ ನಾವು ದೇಶ ಸೇವೆನ ಮಾಡ್ಬೋದು. ಒಂದು ಹುಚ್ಚು ಭ್ರಮೆಯಲ್ಲಿ ಇರೋಕ್ಕೆ ಹೋಗಬೇಡಿ, ಪ್ರಯತ್ನ ಪಡಿ. ಅವಕಾಶ ಎಲ್ಲಿ ತನಕ ಇದೋ ಅಲ್ಲಿ ತನಕ ಪ್ರಯತ್ನ ಪಡೋದು ತಪ್ಪಲ್ಲ. ಆದರೆ ಇದೇ ನನ್ನ ಜೀವನ ಅಂತ ತಿಳ್ಕೊರೋದು ತಪ್ಪಾಗುತ್ತೆ. ಈಗ ನಿಮ್ಮ ಕೆಲಸ ಏನಪ್ಪ ಅಂತಂದರೆ ಬುಕ್ ಹಿಡ್ಕೊ ಓದ್ಕೊಳ್ಳಿ ಚೆನ್ನಾಗಿ. ಇದ್ರ ಜೊತೆ ನೀವು ಸಿಂಪಲ್ಲಾಗಿ ಏನಪ್ಪ ಅಂತಂದರೆ ನಿಮ್ಮ ಒಂದು ದಿನದಲ್ಲಿ ಅರ್ಧ ಗಂಟೆ ಅಥವಾ 40 ನಿಮಿಷ ನಿಮ್ಮ ಒಂದು ದೇಹಕ್ಕೆ ನೀವು ಸಮಯನ
ಕೊಡಲೇಬೇಕಾಗತ್ತೆ ಈಗಿಂದ. ಇದರಿಂದ ನಿಮ್ಮ ಫಿಸಿಕಲ್ ನಿಮ್ಮ ಬಾಡಿ ಸಹ ಫಿಟ್ ಆಗುತ್ತೆ. ಹಾಗೆ ರ್ಯಾಲಿ ಹತ್ತಿರ ಬಂದಾಗೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಕಾಲು ಪೇನ್ ಆಗೋದು, ಶಿನ್ ಪೇನ್ ಇವೆಲ್ಲ ಏನೂ ಬರೋಲ್ಲ. ಈಗಿಂದ ಅಡ್ವಾನ್ಸಾಗಿ ಸ್ವಲ್ಪ ಲೈಟಾಗಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊತಿದ್ರೆ ಹಾಗೆ ನಿಮ್ಮ ಹೆಲ್ತ್ ಕೂಡ ಒಳ್ಳೆಯದಿರುತ್ತೆ, ನಿಮಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು 40 ನಿಮಿಷ ವ್ಯಾಯಾಮ, ರನ್ನಿಂಗು, ಎಕ್ಸಸೈಸ್ ಮಾಡೋದ್ರಿಂದ ಫಿಟ್ಟಾಗಿರ್ತೀರ, ಓದೋದ್ರ ಕಡೆ ಗಮನ ಬರುತ್ತೆ. ಎನಿವೇ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಎಲ್ಲರೂ ಎಕ್ಸಾಮ್ನ ಅಟೆಂಡ್ ಮಾಡಿ ಮೆರಿಟ್ ಲಿಸ್ಟ್ ಒಳಗಡೆ ಬನ್ನಿ. ಆಮೇಲೆ ನಿಮ್ಮ ಪ್ರಯತ್ನ ಪಟ್ಟಾದಾದಮೇಲೆ ದೇವ್ರ ಮೇಲೆ ಭಾರ ಅಷ್ಟೇ. ನೋಡೋಣ ರ್ಯಾಲಿ ಮೆರಿಟಲ್ಲಿ ಬರುತ್ತಾ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಕಷ್ಟ ಏನಪ್ಪ, ಎಕ್ಸಾಮಿಗೆ ಪ್ರಿಪೇರ್ ಆಗಿ ನಾವು ಚೆನ್ನಾಗಿ ಎಕ್ಸಾಮ್ನ ಮಾಡೋದು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಎಲ್ರಿಗೂ ಅವಶ್ಯಕತೆ ಇತ್ತು ಆ ಕಮೆಂಟ್ ಅಂತಂದರೆ ಆ ಕಮೆಂಟ್ ಬಗ್ಗೆ ನೆಕ್ಸ್ಟ್ ನಾನು ವೀಡಿಯೋನ ಮಾಡ್ತೀನಿ. ಜೈ ಹಿಂದ್.